ನಾನು ನಿಮಗೆ ಮೊದಲನೇದಾಗಿ ಒಂದು ಸೈಡ್ಗೆ ಒಂದು ಚಾನಲ್ ಅರ್ನಿಂಗ್ ತೋರಿಸ್ತಾ ಇದ್ದೀನಿ. ನೀವು ನೋಡ್ಕೊಳ್ಬೋದು. ಈ ಒಂದು ಚಾನಲ್ ಬಂದ್ಬಿಟ್ಟು ಒಂದು ಚಿಕ್ಕ ಹುಡುಗನದು ಪುಟ್ಟ ಹುಡುಗಂದು ಈ ಒಂದು ಚಾನಲ್ ಬಂದ್ಬಿಟ್ಟು ಈ ಒಂದು ಚಾನಲ್ ವ್ಯೂಸ್ ಎಷ್ಟು ಬಂದಿದೆ ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಳಿ ಎಷ್ಟು 264.831 ಮಿಲಿಯನ್ ವ್ಯೂಸ್ ಬಂದಿದೆ ಈ ಒಂದು ಚಾನಲ್ಗೆ. ಮತ್ತು ಅದ್ರ ಜೊತೆ ಈ ಒಂದು ಚಾನಲ್ ಮಂತ್ಲಿ ಅಂದಾಜು ಇನ್ಕಮ್ ಎಷ್ಟು ಬರುತ್ತೆ ನೀವು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಡಾಲರ್ ಆಗ್ತಾಯಿದೆ ನೋಡಿ. ಮಂತ್ಲಿ ಇನ್ಕಮ್ ಎಷ್ಟಾಗುತ್ತೆ ನೋಡ್ಕೊಳ್ಬೋದು. ಇಲ್ಲಿ 66,000 ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಅವರೊಂದು ಅರ್ನಿಂಗ್ ಮಂತ್ಲಿ ಅಂದರೆ ಇದು ಒಂದು ವರ್ಷದಿಂದ ಅಲ್ಲ, ಕೇವಲ ಒಂದು ತಿಂಗಳು $66,000. 66,000 ರೂಪಾಯಿ ಅಲ್ಲ, $66,000 ಇವರ ಒಂದು ಯೂಟ್ಯೂಬ್ ಚಾನಲ್ ಮಂತ್ಲಿ ಇನ್ಕಮ್. ಮದುವೆ ಮುಟ್ಟರೆ ನಾವೊಂದು 66,000 ಎಷ್ಟು ಅಮೌಂಟ್ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಏನೋ ತುಂಬ ಸಿಂಪಲ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು 55,20,903 ರೂಪಾಯಿ. ಇದು ಕೇವಲ $66,000. ಇದು ಕೇವಲ ಒಂದು ತಿಂಗಳ ಅರ್ನಿಂಗ್. ಈ ಒಂದು ಚಾನಲ್ ನೀವು ನೋಡ್ತಾ ಇರಲ್ಲ, ಈ ಒಂದು ಚಾನಲ್. ಆದ್ರೆ ಬಟ್ ಈ ಒಂದು ಚಾನಲಲ್ಲಿ ಈ ರೀತಿ ನೀವು ಕೂಡ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಇವರು ಏನು ಮಾಡಿದ್ರು ತುಂಬ ಸಿಂಪಲ್. ಕೇವಲ 159 ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದರೆ 50ರಿಂದ ಒಂದು 100 ರೂಪಾಯಿ ಇವರು ಈ ಒಂದು ಚಾನಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸಾಕು. ಆ ಇನ್ವೆಸ್ಟ್ಮೆಂಟ್ ಮೇಲೆ ಇವರು ಇಷ್ಟು ಅರ್ನ್ ಮಾಡ್ತಾರೆ. ಕೇವಲ ಯಾವುದೇ ರೀತಿ ಒಂದು ವಾಯ್ಸ್ ಅಂದರೆ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡೋದು ಅವಶ್ಯಕತೆ ಇಲ್ಲ ಈ ಒಂದು ಚಾನಲ್ಗೆ. ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿ ಒಂದು ಪೇಸ್ ತೋರಿಸೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬ ಜನ ಮನೆಯಲ್ಲಿ ಕೂತ ನಮ್ಮ ಲೇಡೀಸ್ ಆಲ್ಮೋಸ್ಟ್ ನಮ್ಮ ಲೇಡೀಸ್ ಬಾಯ್ಸ್ ತುಂಬ ಜನ ಅಂತತ್ರ ಬ್ರದರ್ ನನಗೆ ಪೇಸ್ ತೋರ್ಸೋಕ್ಕಾಗಲ್ಲ, ಬ್ರದರ್ ನನಗೆ ಪೇಸ್ ತೋರಿಸಿರೋ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಯಾವ ರೀತಿ ನಾನು ಕೂಡ ಯೂಟ್ಯೂಬರ್ ಆಗಬೇಕು, ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈ ಒಂದು ಚಾನಲ್ ನಾನು ನಿಮಗೆ ಐಡಿಯಾ ಹೇಳ್ತೀನಿ. ಈ ಒಂದು ಚಾನಲ್ ಅವರು ಮಂತ್ಲಿ ಬಂದ್ಬಿಟ್ಟು 55 ಲಕ್ಷ ಅವ್ರಿಗೆ ಅರ್ನ್ ಮಾಡ್ತಾರೆ. ಕೇವಲ 1 ಲಕ್ಷ ಆಗಲ್ಲ, 1 ಲಕ್ಷ ಬೇಡ, ಕೇವಲ ಒಂದು 20,000 ಅರ್ನ್ ಮಾಡೋಕ್ಕಲ್ಲ, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಕೇವಲ ಏನಿಲ್ಲ, ಯಾವುದೇ ರೀತಿ ಒಂದು ಪೇಸ್ ತೋರಿಸೋದು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡೋದು ಅವಶ್ಯಕತೆ ಇಲ್ಲ. ಜಸ್ಟ್ 50ರಿಂದ 100 ರೂಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸಾಕು, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದು ಯಾವ ಒಂದು ಚಾನಲ್ ಐಡಿಯಾ ನಾನು ನಿಮಗೆ ಮೊದಲನೇ ಹೇಳ್ತೀನಿ. ಯಾರು ಕೂಡ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡೋಕೋಬೇಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಟಿಪ್ ಚಾನಲ್ ಯಾರು ವಾಸ್ತು ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಬಟನ್ ಟನ್ನದು ಕ್ಲಿಕ್ ಮಾಡುತ್ತೆ. ಇವತ್ತೊಂದು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲು ಮುಟ್ಟು ಈ ಒಂದು ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಎಷ್ಟು ಅರ್ನಿಂಗ್ ಬಂದ್ಬಿಟ್ಟು ಎಷ್ಟು 55 ಲಕ್ಷ ಕೇವಲ. ಆ ರೀತಿ ಒಂದು ಅವರೊಂದು ಯೂಟ್ಯೂಬ್ ಚಾನಲ್ ಅರ್ನಿಂಗ್ ಆಗ್ಬೇಕಂದ್ರೆ ಅವರು ಯಾವ ಒಂದು ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲು ಮುಟ್ಟು ಅವರೊಂದು ಚಾನಲ್ ಓಪನ್ ಮಾಡ್ತೀನಿ. ಈ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಏನಂದರೆ ಫರ್ನಿಚರ್ ಮೇಕ್ ಓವರ್ ಅಂತ ಬಂದ್ಬಿಟ್ಟು ಈ ಒಂದು ಚಾನಲ್. ಈ ಒಂದು ಚಾನಲ್ ಅವರು ಏನು ಮಾಡ್ತಾರೆ, ಜಸ್ಟ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಯಾವುದೇ ರೀತಿ ಲಾಂಗ್ ವಿಡಿಯೋ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿ ಪೇಸ್ ತೋರಿಸೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡೋ ಅವಶ್ಯಕತೆನೂ ಕೂಡ ಇಲ್ಲ. ಜಸ್ಟ್ ಅವ್ರು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ. ಮೊದಲೇ ಬಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ. ಇವರೊಂದು ಯೂಟ್ಯೂಬ್ ವಿಡಿಯೋ ನೋಡ್ಕೊಳ್ಳಿ ಯಾವ ರೀತಿ ವಿಡಿಯೋ ಆಗ್ತಾರೆ ನೋಡಿ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಈಗ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ. ಒಂದು ಡಿಸೈನ್, ಒಂದು ಸ್ಕೇಲ್ ಒಂದು ಸ್ಕೆಚ್ ತಗೊಂಡು ಅವರು ಡಿಸೈನ್ ಮಾಡ್ತಾ ಇದ್ದಾರೆ. ಡಿಸೈನ್ ಮಾಡಿ ಕಂಟೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ಒರಿಜಿನಲ್, ಯಾವುದೋ ಶಾರ್ಟ್ಸ್ ಇನ್ನೊಬ್ರದಲ್ಲ, ಅವರೇ ಮಾಡ್ತಾರೆ ನೋಡಿ. ಅದೇ ರೀತಿ ನೋಡಿ. ಈಗ ನೋಡಿ ಮತ್ತೊಂದು ನೋಡಿ ಡಿಸೈನ್, ಬೇರೆ ಡಿಸೈನ್. ಕೇವಲ ಸ್ಕೇಲ್ ಯೂಸ್ ಮಾಡಿ ಡಿಸೈನ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಜಸ್ಟ್ ಇದು 2 ಮಿನಿಟ್ಸಲ್ಲೇ ಈ ರೀತಿ ಕಂಟೆಂಟ್ ವಿಡಿಯೋ ಮಾಡೋದು ಜಾಸ್ತಿ ಹೊತ್ತಾಗಲ್ಲ. ಕೇವಲ 2 ಮಿನಿಟ್ಸಲ್ಲಿ ಒಂದು ಕಂಟೆಂಟ್ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ. ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನೋಡಿ. ಡಿಸೈನ್ ಮಾಡೋದು ಏನು ಮಾಡಲ್ಲ ಇವರು. ಅದರಲ್ಲಿ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡ್ಬೋದು, ನೀವು ಕೊಡ್ಬೋದು, ನೀವು ಕೊಡೋದೇ ಇರ್ಬೋದು. ಆದ್ರೆ ಬಿಟ್ಟು ನೋಡಿ ಯಾವುದೇ ರೀತಿ ಇವರು ವಾಯ್ಸ್ ಅವರಿಲ್ಲ, ಯಾವುದೇ ರೀತಿ ಒಂದು ಫೇಸ್ ತೋರಿಸೋ ಅವಶ್ಯಕತೆ ಫೇಸ್ ತೋರಿಸಲ್ಲ. ಕೇವಲ ಏನು ಮಾಡ್ತಾರೆ, ಸ್ಕೇಲ್ ಅಂದರೆ ಒಂದು ವೈಟ್ ಪೇಪರು, ಅದರ ಮೇಲೆ ಡಿಸೈನ್ ಸ್ಕೇಲು, ಅದರ ಹತ್ರ ಒಂದು ಸ್ಕೆಚ್ ತೊಗೊಂಡವರು ಸ್ಕೆಚ್ ಮಾಡ್ತಾ ಇದ್ದಾರೆ. ಆ ಸ್ಕೆಚ್ ಇದೊಂದು ವಿಡಿಯೋ ಮಾಡ್ತಾ ಇದ್ದಾರೆ. 30 ಅಂದರೆ ಎಷ್ಟು ಬಂದ್ರು 1 ನಿಮಿಷದಿಂದ ಒಂದು 60 ಸೆಕೆಂಡ್ವರೆಗೂ ಒಂದು ವಿಡಿಯೋ ಮಾಡ್ತಾರೆ. ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ತಾರೆ. ನೋಡ್ಕೊಳ್ಬೋದು. ಅವ್ರು ಇದೇ ಒಂದು ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರೊಂದು ಯೂಟ್ಯೂಬ್ ಚಾನಲ್ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ನೋಡಿ. 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕೇವಲ ಎಷ್ಟು ವಿಡಿಯೋಗೆ 279 ವಿಡಿಯೋಸ್ಗೆ, ಕೇವಲ 279 ವಿಡಿಯೋಸ್ಗೆ ಎಷ್ಟು 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಒಂದಲ್ಲ ಎರಡಲ್ಲ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ನೋಡ್ಕೊಬೋದು. ಇವ್ರ ಚಾನಲಲ್ಲಿ ವ್ಯೂಸ್ ಯಾವ ರೀತಿ ಬರುತ್ತೆ ನಾನು ತೋರಿಸ್ತೀನಿ ನೋಡಿ. ಇವ್ರ ಚಾನಲ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 3 ಮಿಲಿಯನ್ ನೋಡಿ, 25 ಮಿಲಿಯನ್, 7 ಮಿಲಿಯನ್ ನೋಡಿ. ವ್ಯೂಸ್ ಯಾವ ರೀತಿ ಬರ್ತೀರಾ, 2 ಮಿಲಿಯನ್, 1 ಮಿಲಿಯನ್ ನೋಡ್ಕೊಳ್ಬೋದು. ವ್ಯೂಸ್ 13 ಮಿಲಿಯನ್ ನೋಡ್ಕೊಳ್ಬೋದು, 6 ಮಿಲಿಯನ್, 6 ಮಿಲಿಯನ್, 2 ಮಿಲಿಯನ್, 4 ಮಿಲಿಯನ್ ನೋಡ್ಕೊಳ್ಬೋದು, 1 ಮಿಲಿಯನ್. ನೀವು ವ್ಯೂಸ್ ನೋಡ್ಕೊಳ್ಬೋದು. ಅವ್ರೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾವ ರೀತಿ ಬರ್ತವೆ ನೋಡಿ. 7 ಮಿಲಿಯನ್. ಪ್ರತಿಯೊಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅವರೊಂದು ವಿಡಿಯೋ 100 ಬಂದರೆ 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್ ಅವ್ರಿಗೆ ವ್ಯೂಸ್ ಬರ್ತಾ ಇದೆ ನೋಡ್ಕೊಳ್ಳಿ. 2 ಮಿಲಿಯನ್, 19 ಮಿಲಿಯನ್ ನೋಡಿ ವ್ಯೂಸ್, 15 ಮಿಲಿಯನ್ ನೋಡಿ, 112 ಮಿಲಿಯನ್ ವ್ಯೂಸ್ ನೋಡ್ಕೊಳ್ಳಿ. ಈ ರೀತಿ ಅವರು ಸ್ಕೇಲು ಈ ರೀತಿ ಒಂದು ಯೂಸ್ ಮಾಡಿ ಅವರು ಯೂಟ್ಯೂಬ್ ಚಾನಲ್ ಎಷ್ಟು ಅರ್ನ್ ಮಾಡ್ತಾರೆ. ಮಿನಿಮಮ್ ಒಂದು ತಿಂಗಳಿಗೆ ಎಷ್ಟು 55 ಲಕ್ಷ ಅರ್ನ್ ಮಾಡ್ತಾರೆ. ಕೇವಲ ಒಬ್ಬ ಹುಡುಗ
ಹೌದು, ಯಾವುದೇ ರೀತಿ ಒಂದು PS ತೋರಿಸೋ ಅವಶ್ಯಕತೆ ಅಲ್ಲ, ಯಾವುದೇ ರೀತಿ ಒಂದು ವಯಸ್ಸು ಅವ್ರು ಮಾಡೋ ಅವಶ್ಯಕತೆ ಅಲ್ಲ. ಜಸ್ಟ್ ಅವರು ಒಂದು ಸ್ಕೇಲು ಅಂದರೆ ಒಂದು ಸ್ಕೇಲು, ಒಂದು ಮತ್ತೊಂದು ಒಳಗಿನ ಸ್ಕೆಚ್ ಸ್ಕೇಲು, ಮತ್ತೊಂದು ಒಂದು ಕೆಚ್ ಪೆನ್ನು, ಒಂದು ಪೆನ್ನು, ಮತ್ತು ಅದ್ರ ಜೊತೆ ಒಂದು ವೈಟ್ ಪೇಪರ್, ಇಷ್ಟು ಯೂಸ್ ಮಾಡಿ ಈ ರೀತಿ ಅರ್ನ್ ಮಾಡ್ತಾರೆ. ನೀವು ಕೂಡ ತುಂಬ ಸಿಂಪಲ್, ಆ ಒಂದು ಮೆಟೀರಿಯಲ್ ನೀವು ಕೂಡ ತೊಗೊಳ್ಬೋದು. ಅದು ಯಾವ ರೀತಿ ಖರೀದಿ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ, ಲಾಸ್ಟ್ಗೆ ಹೇಳ್ತೀನಿ. ಅದು ಯಾವ ರೀತಿ ಖರೀದಿ ಮಾಡೋದು ಏನು ಎಲ್ಲ ಹೇಳ್ತೀನಿ. ತುಂಬ ಸಿಂಪಲ್. ಇಷ್ಟು ಮೆಟೀರಿಯಲ್ ಯೂಸ್ ಮಾಡಿ ಅವರು ಮ್ಯಾಕ್ಸಿಮಮ್ ಎಷ್ಟು ಅಂದರೆ ಒಂದು 50 ಒಂದು ₹100 ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ಏನೂ ಇಲ್ಲ, ಅವಶ್ಯಕತೆ ಇಲ್ಲ. ಜಸ್ಟ್ ಆ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ನೋಡಿ, ಈ ರೀತಿ ಅರ್ನ್ ಮಾಡ್ಬೋದು. ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಕೂತು ಯಾವುದೇ ರೀತಿ ಒಂದು ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಒಂದು ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ವಯಸ್ಸು ಅವ್ರು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಒಂದು ವಿಡಿಯೋ ಶೂಟ್ ಮಾಡೋದು, ನೀವೇನು ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡಿಬಿಡೋದು. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು. ಇವ್ರು ಏನು ಮಾಡ್ತಾರೆ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆರಾಮಾಗಿ ಅರ್ನ್ ಮಾಡ್ಕೊಳ್ಬೋದು. ಆದರೆ ಬಟ್ ಈ ಮೆಟೀರಿಯಲ್ ಎಲ್ಲ ನೀವು ಜಸ್ಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಸೆಂಟ್ರಲ್ಲಿ ಅಂದರೆ ಬುಕ್ ಸೆಂಟ್ರಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಏನೋ ಜಸ್ಟ್ ನಾನು ಫ್ಲಿಪ್ಕಾರ್ಟ್ದಲ್ಲಿ ಪರ್ಚೇಸ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಯಾವ ರೀತಿ ಏನಲ್ಲ, ತುಂಬ ಸಿಂಪಲ್. ನೀವು ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಓಪನ್ ಮಾಡಿ, ಇಲ್ಲಾಂದ್ರೆ ಅಮೆಝಾನ್ ಓಪನ್ ಮಾಡಿ, ಕೇವಲ 50ರಿಂದ ₹100 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಅರ್ನ್ ಮಾಡ್ಬೋದು ನೋಡಿ. ಯೂಟ್ಯೂಬರ್ಸ್ ಕೂಡ ಆಗ್ಬೋದು. 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ನೋಡ್ಕೊ. ನೀವು ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಸರ್ಚ್ ಮಾಡೋಗುತ್ತೆ, ಸ್ಪೇರ್ ಗ್ರೂಪ್ ಅಂತ ಒಂದು ಇದು ಸಿಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ಪೇರೋಗ್ರಾಫ್ ಮೇನ್ ಇಂಪಾರ್ಟೆಂಟ್ ಸ್ಪೇರೋಗ್ರಾಫ್. ನೀವು ಸರ್ಚ್ ಮಾಡ್ಕೊಳ್ಳಿ, ಸ್ಪೇರೋಗ್ರಾಫ್ ಅಂತ ಬಂದ್ಬಿಟ್ಟು ನೀವು ಸರ್ಚ್ ಮಾಡ್ತೀನಿ. ಜಸ್ಟ್ ಸ್ಪೇರೋಗ್ರಾಫ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೋಡಿ. ಸ್ಪೇರೋಗ್ರಾಫ್ ಅಂತ ಓಪನ್ ಮಾಡಿದ ತಕ್ಷಣ ಈ ರೀತಿ ನೋಡಿ ಮೆಟೀರಿಯಲ್ಸ್ಗಳು ಬರುತ್ತೆ. ಈ ಒಂದು ಮೆಟೀರಿಯಲ್ಗೆ ಎಷ್ಟು, ₹95. ರಾಯಲ್ ಕಿಡ್ಸ್ ಅಂತ ಬಂದ್ಬಿಟ್ಟು ನೋಡ್ಕೊಳ್ಳಿ. ಎಷ್ಟು ಸ್ಕೇಲ್ಗೆ ಎಷ್ಟು, ₹95. ಇದು ಬಂದ್ಬಿಟ್ಟು ನೋಡ್ಕೊಳ್ಳಿ, ₹95 ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಇದೆಲ್ಲ ಸಿಗುತ್ತೆ. ಅದೇ ರೀತಿ ಕೂಡ ₹99 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಅದೇ ರೀತಿ ಕೂಡ ₹97 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿ ನಿಮಗೆ ಸ್ಕೇಲ್ಗಳು ಬರುತ್ತೆ. ಅದೇ ರೀತಿ ಕೂಡ ಡಿಸೈನ್ಗಳು ಬರುತ್ತೆ. ಅದೇ ರೀತಿ ಕೂಡ ನಿಮ್ಗೆ ಬೇಕಾದ ರೀತಿ 200 ಮತ್ತು ಬೇರೆ ಎಷ್ಟು ಡಿಸೈನ್ ಬೇಕಾದ್ರೆ 427, 99, ನಿಮ್ಗೆ ಬೇಕಾದ್ರೆ 700, ನಿಮ್ಗೆ ಬೇಕಾದ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ₹95 ತಗೊಂಡು ಇಷ್ಟರಲ್ಲಿ ನೀವು ವಿಡಿಯೋ ಮಾಡ್ಬೋದು. ಈ ರೀತಿ ಅಂದರೆ ಕೆಲವೊಂದಷ್ಟು ಮೆಟೀರಿಯಲ್ಸ್ ಜಸ್ಟ್ ನೋಡಿ ಆನ್ಲೈನ್ ಮಾಡಿ ಆರ್ಡರ್ ಮಾಡೋದು, ಡೈರೆಕ್ಟಾಗಿ ನಮ್ಮೊಂದು ಮನೆಗೆ ಬರುತ್ತೆ. ಈ ರೀತಿ ಅವರು ಮಾಡಿ ಅರ್ನ್ ಮಾಡ್ತಾರೆ. ಇದೇ ರೀತಿ ಇದೊಂದೇ ಚಾನಲ್, ಆಲ್ಮೋಸ್ಟ್ ತುಂಬ ಚಾನಲ್ ಇದೆ. ನಾನು ತೋರಿಸ್ತೀನಿ ನೋಡಿ. ಸ್ಪೇರೋ ಗ್ರೂಪ್ ಅಂದರೆ ನಾನು ಸರ್ಚ್ ಮಾಡಿದ್ದೀನಿ ನೋಡಿ. ಆಲ್ಮೋಸ್ಟ್ ತುಂಬ ಚಾನಲ್ಗಳು ಅರ್ನ್ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು ಚಾನಲ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಸರ್ಚ್ ಮಾಡಿ, ಓಕೆ ಸ್ಪೇರೋ ಗ್ರೂಪ್ ನೋಡ್ಕೊಳ್ಬೋದು. ನಾನು ತೋರಿಸ್ತೀನಿ ನೋಡಿ. ಪಾರ್ಸಲ್ ತರೋದು, ಪಾರ್ಸಲ್ ಅನ್ಬಾಕ್ಸಿಂಗ್ ಮಾಡ್ತಾರೆ, ತಂದು ಅದನ್ನೇ ಸ್ಕೆಚ್ ಮಾಡಿ ವಿಡಿಯೋ ಮಾಡೋದು. ಆ ವಿಡಿಯೋಗೆ ಮಿಲಿಯನ್ ಇರುತ್ತೆ, ಮಿಲಿಯನ್ ವ್ಯೂಸ್ ಬರುತ್ತೆ. ನೋಡ್ಕೊಳ್ಬೋದು ನೋಡಿ. ಇದಕ್ಕೆ ಈ ರೀತಿ ಮಾಡಿ ಅವರು ಅರ್ನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ತುಂಬ ಸಿಂಪಲ್ ನೋಡ್ಕೊಳ್ಬೋದು. ಇದರಲ್ಲಿ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಸ್ಕೆಚ್ ಹಾಕೋದು, ಅದ್ರ ಬಗ್ಗೆ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡಿ ಬಿಟ್ಬಿಡೋದು. ಈ ರೀತಿ ಮಾಡಿ ಆರಾಮಾಗಿ ಈಸಿಯಾಗಿ ಮನಿ ಹಾಕೋದು. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಕೇವಲ ₹50ರಿಂದ ₹100 ಇನ್ವೆಸ್ಟ್ಮೆಂಟ್ ಮಾಡಿ ಸಾಕು. ಎಷ್ಟು, ಒಂದು ಸ್ಕೇಲು, ಒಂದು ವೈಟ್ ಪೇಪರು, ಇಷ್ಟು ಮಾಡಿದರೆ ಸಾಕು. ಇಲ್ಲ ಜಸ್ಟ್ ನನಗೆ ಮೊದಲನೇ ಬಿಟ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ ಮಾಡಿದೆ ನೋಡಿದ್ರಲ್ಲ. ಒಂದು ಫರ್ನಿಚರ್ ಅಂದರೆ ಒಂದು ಜಸ್ಟ್ ಒಂದು ಸ್ಕೇಲು ಇನ್ನು ಯೂಸ್ ಮಾಡಿ ಒಂದು ಯಾವುದೇ ರೀತಿ ಒಂದು ಪೇಜ್ ತೋರಿಸೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಒಂದು ವಯಸ್ಸು ಅವ್ರನ್ನ ಬೇಕಾದ್ರೆ ಮಾಡ್ಬೋದು, ಬೇಡಾದರೆ ಬೇಡ. ಜಸ್ಟ್ ಈ ರೀತಿ ಮಾಡಿ ಒಂದು ವಿಡಿಯೋ ಮಾಡಿ, ಒಂದು 60 ಸೆಕೆಂಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಶಾರ್ಟ್ಸ್ನಿಂದ ಆರಾಮಾಗಿ ಅರ್ನ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಇದರಲ್ಲಿ ನೀವು ಮೋಟಿವೇಶನ್ ಆಗುತ್ತೆ ಅಂತ ನೀವು ಕೇಳ್ಬೋದು. 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗುತ್ತೆ. ಯಾಕಂದ್ರೆ ಒರಿಜಿನಲ್ ಕಂಟೆಂಟ್ ಇದೆ. ಇನ್ನೊಬ್ಬರು ಬ್ರ್ಯಾಂಡ್ ಯೂಸ್ ಮಾಡ್ತಾಯಿಲ್ಲ, ಇನ್ನೊಬ್ಬರು ಸಾಂಗ್ ಯೂಸ್ ಮಾಡ್ತಾಯಿಲ್ಲ, ಇನ್ನೊಬ್ಬರು ಕಂಟೆಂಟ್ ನೀವು ತಗೋತಾಯಿಲ್ಲ. ನಿಮ್ಮ ಒರಿಜಿನಲ್ ಕಂಟೆಂಟು ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗುತ್ತೆ. ನೀವು ಕೂಡ ಲಕ್ಷ ಅವರು 55 ಲಕ್ಷವರೆಗೆ ನೀವು ಅರ್ನ್ ಮಾಡಿದ್ರೆ ಅದು ಅಷ್ಟು ಬೇಡ ನಿಮಗೆ. ಕೇವಲ ಒಂದು 50,000 ಅರ್ನ್ ಮಾಡೋಕ್ಕಲ್ಲ, 50,000 ಬೇಡ, ಒಂದು 20,000 ಪ್ರತಿ ತಿಂಗಳಿಗೆ ಸಾಕಲ್ಲ. ಇದ್ರ ಮುಂದೆ ಏನು ಬೇಕಾಗಿದೆ. ತುಂಬ ಸಿಂಪಲ್. ಈ ಒಂದು ಚಾನಲ್ ಐಡಿಯಾ ಬೆಂಕಿ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಸ್ ಮಾಡ್ಕೊಳ್ಳಿ. ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಕೂಡ ತುಂಬ ಜನ ಪೇಜ್ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರು ಎಲ್ಲರಿಗೂ ಇದೊಂದು ಬೆಸ್ಟ್. ಏನೂ ಇಲ್ಲ, ತುಂಬ ಸಿಂಪಲು. ಮೆಟೀರಿಯಲ್ಸ್ ಆರ್ಡರ್ ಮಾಡೋದು ಫ್ಲಿಪ್ಕಾರ್ಟ್ನಿಂದ ನಾವು ಏನು ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ನಾವು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಇಷ್ಟೇ ಮಾಡೋದು ನೋಡಿ. ದಿನಕ್ಕೆ ಎಷ್ಟು ಬೇಕಾದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು. ಜಸ್ಟ್ 2 ಮಿನಿಟ್ಸಲ್ಲಿ ಒಂದು ಕಂಟೆಂಟ್ ಆರಾಮಾಗಿ ರೆಡಿ ಆಗುತ್ತೆ. ಜಸ್ಟ್ 2 ಮಿನಿಟ್ಸ್ ಬೇಡ, 1 ಮಿನಿಟ್ಸಲ್ಲಿ ಒಂದು ಕಂಟೆಂಟ್ ರೆಡಿ ಆಗುತ್ತೆ. ಈ ರೀತಿ ಮಾಡಿ ನೀವು ಆರಾಮಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ. ಇನ್ನೊಂದು ಜಸ್ಟ್ ನನಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಪೇಜ್ ತೋರಿಸೋದು ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಒಂದು ವಾಯ್ಸ್ ಅವ್ರು ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಚಾನಲ್ ಐಡಿಯಾ ಹೇಳಿದ್ದೀನಿ ಅಂತ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸಿ ಪ್ರತಿಯೊಬ್ಬ ಟೆಕ್ ಇಟ್ಸ್ ಸ್ಪ್ಯಾಮರ್ಸ್ ಪ್ರತಿಯೊಬ್ಬರು ಹೇಳ್ತಾನೆ. ಈ ಒಂದು ಇಷ್ಟ ಆದರೆ ನಿಮ್ಮಿಂದ ನಾನು ನಿಮಗೆ ಏನು ಕೇಳ, ಜಸ್ಟ್ ಒಂದು ಪ್ರೀತಿಯಿಂದ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಚಿಕ್ಕದಾಗಿ ಕಮೆಂಟ್ ಯಾಕೆಂದರೆ ಇವತ್ತು ಮುಗಿಸ್ತೀನಿ ಪ್ರತಿಯೊಬ್ಬ ಟೆಕ್ ಇಟ್ಸ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೀವನ ಮಾತ್ರ ಮತ್ತೆ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾಯ್.